ಪರ ಬಹುಶಃ ಗ್ರೆಗ್ ಚಾಪೆಲ್ ರನ್ನ ಬಿಟ್ರೆ ಮೋಸ್ಟ್ ಕಾಂಟ್ರವರ್ಷಿಯಲ್ ಹೆಡ್ ಕೋಚ್ ಅಂದ್ರೆ ಅದು ಗೌತಮ್ ಗಂಭೀರ್ ತೆಗೆದುಕೊಂಡಂತ ಕೆಲ ಏಕಪಕ್ಷೀಯ ನಿರ್ಧಾರಗಳು ತಂಡಕ್ಕೂ ಬ್ಯಾಕ್ ಫೈರ್ ಆಗಿದೆ. ಈಗ T20 ವಿಶ್ವಕಪ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತ ಹೀನಾಯವಾಗಿ ಸೋತ ಮೇಲೆ ಮಾಜಿ ಕ್ರಿಕೆಟಿಗರೆಲ್ಲ ಕೆಂಡಾಮಂಡಲರಾಗಿದ್ದಾರೆ. ಅದೆಲ್ಲಕ್ಕಿಂತ ಮೇಜರ್ ಟ್ವಿಸ್ಟ್ ಏನಂದ್ರೆ, ಒಂದ್ ವೇಳೆ ಭಾರತ ವಿಶ್ವಕಪ್ನಲ್ಲಿ ಸೆಮೀಸ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಫೇಲ್ಯೂರ್ ಆದ್ರೆ ಅಥವಾ ಈ ಸಲ ಕಪ್ಪನ್ನ ಉಳಿಸಿಕೊಳ್ಳುವಲ್ಲಿ ಫೇಲ್ಯೂರ್ ಆದ್ರೆ ಗಂಭೀರ್ ತಮ್ಮ ಕುರ್ಚಿಯನ್ನೇ ಕಳ್ಕೊಳ್ಳುವಂತ ಸ್ಟೇಜ್ನಲ್ಲಿದ್ದಾರೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರಲ್ಲಿ ಭಾರತ T20 ವಿಶ್ವಕಪ್ ಗೆದ್ದ ಮೇಲೆ ರಾಹುಲ್ ದ್ರಾವಿಡ್ ತಮ್ಮ ಹೆಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿತಾರೆ. ಆನಂತರ ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ನೇಮಕ ಆಗ್ತಾರೆ. ಆನಂತರ ಸಾಕಷ್ಟು ತಂಡದಲ್ಲಿ ಬದಲಾವಣೆಗಳನ್ನು ಕೂಡ ಮಾಡ್ತಾರೆ. ಡಿಕ್ಟೇಟರ್ ತರ ಡಿಸಿಷನ್ಸ್ ಅನ್ನ ತಗೊಳ್ತಾರೆ. ಸೊ ಆಗಲೇ ಅಂದ್ರೆ ಆರಂಭದಲ್ಲೇ ಮಾಜಿ ಕ್ರಿಕೆಟಿಗರು ಅಥವಾ ಸೀನಿಯರ್ ಪ್ಲೇಯರ್ಗಳ ಸಿಟ್ಟಿಗೆ ಕಾರಣ ಆಗಿತ್ತು. ಹೀಗಿದ್ರೂ ಕೂಡ ಗೌತಮ್ ಗಂಭೀರ್ಗೆ ತಂಡದಲ್ಲಿ ಅಂದುಕೊಂಡಂತ ರಿಸಲ್ಟ್ ಸಿಗ್ಲಿಲ್ಲ. ಅದರಲ್ಲೂ ಟೆಸ್ಟ್ ಫಾರ್ಮ್ಯಾಟ್ ಅಂತೂ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ಈ ಸಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಗೆರೋದೇ ಕಷ್ಟ ಇದೆ. ಇನ್ನು ಏಕದಿನ ಮಾದರಿಯಲ್ಲೂ ಕೂಡ ಸಾಕಷ್ಟು ಏರಿಳಿತ ಕಂಡಿದ್ದಾರೆ. ಆದ್ರೆ T20 ಫಾರ್ಮ್ಯಾಟ್ ನಲ್ಲಿ ನೋ ಲಾಸ್ ಜರ್ನಿ ಮಾತ್ರವೇ ಅವರ ಕುರ್ಚಿಯನ್ನ ಸೇಫ್ ಮಾಡಿತ್ತು. ಆದ್ರೆ ಈಗ T20 ವಿಶ್ವಕಪ್ ನಲ್ಲಿ ಆ ಹೋಪ್ಸ್ ಕೂಡ ಹೋಗಿದೆ. ಕೋಚ್ ಹುದ್ದೆ ಕಳ್ಕೊಳ್ತಾರೆ ಎನ್ನುವಂತ ಚರ್ಚೆ ಶುರುವಾಗಿದೆ. ಟ್ರೋಫಿ ಗೆಲ್ಲದಿದ್ರೆ ಗಂಭೀರ್ ವಜಾಗೆ ಮಾಜಿ ಕ್ರಿಕೆಟಿಗರ ಒತ್ತಡ. ಪ್ರಸ್ತುತ ಭಾರತ ನೆಟ್ ರನ್ ರೇಟ್ ತೀರಾ ಕಳಪೆಯಾಗಿದೆ. ಹೀಗಾಗಿ ಸೆಮೀಸ್ ಟಿಕೆಟ್ ಪಡೆಯೋದೇ ಕಷ್ಟ ಇದೆ. ಇದಕ್ಕೆಲ್ಲ ಕಾರಣ ಸೌತ್ ಆಫ್ರಿಕಾ ವಿರುದ್ಧದ ಸೋಲು. ಹಾಗೆ ಆ ಪಂದ್ಯದಲ್ಲಿ ಭಾರತದ ಪರ ಇಳಿಸಿದಂತ ಪ್ಲೇಯಿಂಗ್ 11 ಅಂತ ಮಾಜಿ ಕ್ರಿಕೆಟಿಗರು ಸಿಟ್ಟಾಗಿದ್ದಾರೆ. ಕೆ ಶ್ರೀಕಾಂತ್, ಸುನಿಲ್ ಗವಾಸ್ಕರ್, ಆಕಾಶ್ ಚೋಪ್ರಾ ಸೇರಿದಂತೆ ಸಾಕಷ್ಟು ಮಾಜಿ ಕ್ರಿಕೆಟಿಗರು ಇದನ್ನ ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ರು. ಅದರಲ್ಲೂ ಅಕ್ಷರ್ ಪಟೇಲ್ ರನ್ನ ಪ್ಲೇಯಿಂಗ್ 11 ಕೈಬಿಟ್ಟಿದ್ದಕ್ಕೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಒಂದ್ ವೇಳೆ ಭಾರತ ಟ್ರೋಫಿಯನ್ನ ಉಳಿಸಿಕೊಳ್ಳುವಲ್ಲಿ ವಿಫಲರಾದ್ರೆ ಗೌತಮ್ ಗಂಭೀರನ್ನ ಹೆಡ್ ಕೋಚ್ ಹುದ್ದೆಯಿಂದ ವಜಾ ಮಾಡುವಂತೆ BCCIಗೆ ಕೆಲ ಮಾಜಿ ಕ್ರಿಕೆಟಿಗರು ಕರೆ ಮಾಡಿರುವಂತ ಮಾಹಿತಿ ಇದೆ. ಭಾರತದ ಮಾಜಿ ಬ್ಯಾಟ್ಸ್ಮನ್ ಮನೋಜ್ ತಿವಾರಿ ಕೂಡ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದ್ರೆ BCCI ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ. ಭಾರತ T20 ವಿಶ್ವಕಪ್ ಅನ್ನ ಗೆಲ್ಲದೇ ಇದ್ರೆ ಗೌತಮ್ ಗಂಭೀರ್ ಬಗ್ಗೆ BCCI ದೊಡ್ಡ ಮತ್ತು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಎಂದಿದ್ದಾರೆ. ಇನ್ನು ಭಾರತೀಯರಷ್ಟೇ ಅಲ್ಲ, ಪಾಕಿಸ್ತಾನದ ಮಾಜಿ ಬ್ಯಾಟ್ಸ್ಮನ್ ಅಹ್ಮದ್ ಶಹಬಾಜ್ ಕೂಡ ಗಂಭೀರ್ ಅವರ ನಾಯಕತ್ವ ಹಾಗೆ ನಿರ್ಧಾರಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಕ್ರಿಕೆಟ್ನಲ್ಲೂ ಕೂಡ ಗಂಭೀರ್ ರಾಜಕೀಯ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. 2019ರಿಂದ 2024ರವರೆಗೆ ಪೂರ್ವ ದೆಹಲಿಯಿಂದ ಸಂಸತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದ ಗಂಭೀರ್ ಅವರ ಭಾರತೀಯ ರಾಜಕೀಯದ ಅನುಭವ ಕೋಚ್ ಆಗಿ ಅವರ ಕೆಲಸದ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಹಾಗೆ ಕೆಲ ಮಾಜಿ ಕ್ರಿಕೆಟಿಗರು ಗಂಭೀರನ್ನ ಹೆಡ್ ಕೋಚ್ ಹುದ್ದೆಯಿಂದ ವಜಾ ಮಾಡುವಂತೆ ಒತ್ತಾಯಿಸಿದ್ದಾರೆ. ಆಕ್ಚುಲಿ ಗೌತಮ್ ಗಂಭೀರ್ ಕೋಚ್ ಆದಾಗಿಂದಲೂ ಕೂಡ ಅವರ ಬಗ್ಗೆ ಪಾಸಿಟಿವ್ಗಿಂತ ನೆಗೆಟಿವ್ ಆಗಿಯೇ ಸುದ್ದಿಯಲ್ಲಿದ್ದಾರೆ. ಅಷ್ಟಕ್ಕೂ T20 ಫಾರ್ಮ್ಯಾಟ್ ನಲ್ಲಿ ಭಾರತದ ಅಜೇಯ ವಿಜಯ ಯಾತ್ರೆಯಿಂದ ಗಂಭೀರ್ ಸೇವ್ ಆಗ್ತಾ ಬರ್ತಿದ್ರು. ಈಗ T20 ವಿಶ್ವಕಪ್ ನಲ್ಲಿ ಸೆಮೀಸ್ ಟಿಕೆಟ್ ಗಿಟ್ಟಿಸಿಕೊಳ್ಳದೆ ಹೊರಬಿದ್ರೆ ಮತ್ತೆ ಗಂಭೀರ್ ಕುತ್ತಿಗೆಗೆ ಬರುತ್ತೆ. ಯಾಕಂದ್ರೆ ಅವರೇ ತೆಗೆದುಕೊಂಡ ಕೆಲ ನಿರ್ಧಾರಗಳು ಇಲ್ಲಿ ಭಾರತದ ಸೋಲಿಗೆ ಕಾರಣ ಆಗಿದ್ದು ಕೆಲ ಕ್ರಿಕೆಟಿಗರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅವರ ಬ್ಯಾಟಿಂಗ್ ಆಡೋ ಪ್ರಯೋಗ ಕೂಡ ಬ್ಯಾಕ್ ಫೈರ್ ಆಗಿದೆ. ಹೀಗಾಗಿ ಟೀಮ್ ಇಂಡಿಯಾ T20 ವಿಶ್ವಕಪ್ ಗೆಲ್ಲೋದು ಬಿಡೋದು ಗಂಭೀರ್ ಅವರ ಕುರ್ಚಿಯನ್ನ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಪ್ರಕಾರ ಭಾರತ T20 ವಿಶ್ವಕಪ್ ಗೆಲ್ಲದೇ ಇದ್ರೆ ಗಂಭೀರನ್ನ ಹೆಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿಸಬೇಕಾ ಅಥವಾ ಅವರನ್ನ ಕಂಟಿನ್ಯೂ ಮಾಡಬಹುದಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.